ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಸರಿ, ಮೊದಲನೇ ಅಧ್ಯಾಯ ಮುಗಿಸಿದ್ದೇವೆ. ಎರಡನೇ ಅಧ್ಯಾಯ ಪ್ರಾರಂಭ ಮಾಡಿಕೊಳ್ಬೇಕು. ದೀಪಿಕಾ ಇದ್ದಾರಾ? ಧ್ಯಾನ ಶ್ಲೋಕ ಯು ಆರ್ ದೇರ್? ಓಕೆ, ಯು ಕ್ಯಾನ್ ಚಾಂಟ್ ಯಂ ಬ್ರಹ್ಮ. ಓಕೆ, ನೋಡಿ, ಧ್ಯಾನ ಶ್ಲೋಕದಲ್ಲಿ ಕಡೆಯ ಧ್ಯಾನ ಶ್ಲೋಕ ಅದು ಯಂ ಬ್ರಹ್ಮ ವರುಣೇಂದ್ರ ಅಂತ ಇರೋದು. ಇವತ್ತು ದೀಪಿಕಾ ಅವ್ರು ಚಾಂಟ್ ಮಾಡ್ತಾರೆ. ಪ್ರೀತಿ, ನಿಮ್ಮದು ಫೋಟೋ ವರ್ಟಿಕಲ್ ಆಗ್ತವೆ. ಹಾಂ, ಈಗ ಸರಿ ಆಯಿತು. ಓಕೆ, ಸರಿ. ಶ್ಲೋಕಗಳು ಯಾರಾದರೂ ಚಾಂಟ್ ಮಾಡ್ತೀರಾ? ರೆಡಿ ಇದ್ದೀರಾ? ಪ್ರೀತಿ ಈಸ್ ರೆಡಿ. ವೆರಿ ಗುಡ್. ಒಂದು ಶ್ಲೋಕ ಕಲ್ತಿದ್ದೀನಿ. ವೆರಿ ಗುಡ್. ಸರಿ, ಯಂ ಬ್ರಹ್ಮ ವರುಣೇಂದ್ರ. ದೀಪಿಕಾ ಚಾಂಟ್ ಮಾಡಿ. ಓಕೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸುನ್ವಂತಿ ದಿವ್ಯೈಸ್ತವೈಃ ವೇದೈಸ್ತಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ವೆರಿ ಗುಡ್. ಸರಿ, ಮೊದಲನೇ ಶ್ಲೋಕ ಎರಡನೇ ಅಧ್ಯಾಯದ್ದು. ನಾನು ಒಂದ್ಸಲ ಚಾಂಟ್ ಮಾಡ್ತೀನಿ, ಆಮೇಲೆ ಪ್ರೀತಿ ನೀವು ಒಂದ್ಸಲ ಮಾಡಿ. ಆವಾಗ ಸ್ವಲ್ಪ ಇದಾಗತ್ತೆ. ಓಕೆ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಹೇಳ್ತಾರೆ. ಅಥ ದ್ವಿತೀಯೋಧ್ಯಾಯಃ ಸಂಖ್ಯಾಯೋಗಃ. ಸಂಜಯ ಉವಾಚ. ಸಾಂಖ್ಯಯೋಗಃ. ಸಂಜಯ ಉವಾಚ ತಂ ತಥಾ ಕೃಪಯಾ ವಿಷ್ಣುಂ ಅಶ್ರಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ವೆರಿ ಗುಡ್. ಹಾಗೆ ಕಲಿತಾ ಇದ್ರೆ ಬರುತ್ತೆ. ಆಯ್ತಾ? ಓಕೆ. ಇವತ್ತು ಶ್ಲೋಕಗಳಿಗೆ ಅರ್ಥವನ್ನು ಯಾರಾದರೂ ಓದ್ತೀರಾ? ಅಥವಾ ಶ್ಲೋಕ ಒಬ್ರು ಓದಿ ಅರ್ಥ ಒಬ್ರು ಓದಿದ್ರು ಪರವಾಗಿಲ್ಲ. ರಶ್ಮಿ ಅಲ್ಲ? ಓಕೆ, ರಶ್ಮಿ ಅರ್ಥ ಓದ್ತೀಯಾ? ವೆರಿ ಗುಡ್. ಮೊದಲನೇ ಶ್ಲೋಕದ ಅರ್ಥ ಓದ್ತೀಯಾ? ಸಾಂಖ್ಯಯೋಗವು ಸಂಜಯನು ಹೇಳಿದನು. ವಿಷಾದದಿಂದಾಗಿ ಕಣ್ಣುಗಳ ಮೂಲಕ ಕಣ್ಣೀರು ಸುರಿಸಿಕೊಂಡು ಕರುಣಾಪೂರಿತ ಹೃದಯಿಯಾಗಿ ಖಿನ್ನನಾಗಿ ಕುಳಿತ ಅರ್ಜುನನಿಗೆ ಮಧುಸೂದನ್ ಇಂತೆಂದನು. ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ, ಏನಾಗಿರುತ್ತೆ ಇವನಿಗೆ, ಅರ್ಜುನನಿಗೆ ಎಲ್ಲರನ್ನು ನೋಡಿ ನಾನು ಇವ್ರ ಜೊತೆ ಯುದ್ಧ ಮಾಡಬೇಕಾ ಅಂತ ಬೇಜಾರಾಗಿ ಅವನು ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗಿಟ್ಟು ನಾನು ಯುದ್ಧ ಮಾಡೋಕ್ಕಾಗಲ್ಲ ಅಂತ ಕೃಷ್ಣನ್ಗೆ ಹೇಳಿ ಕೂತ್ಬಿಟ್ಟಿದ್ದಾನೆ. ಹೌದಾ? ಇಲ್ಲಿ ಸಂಜಯ ಅದನ್ನು ಧೃತರಾಷ್ಟ್ರನಿಗೆ ಹಸ್ತಿನಾಪುರದಲ್ಲಿ ಹೇಳ್ತಾ ಇದ್ದಾನೆ. ಏನಂತ? ವಿಷಾದದಿಂದಾಗಿ ಕಣ್ಣುಗಳ ಮೂಲಕ ಕಣ್ಣೀರು ಸುರಿಸಿಕೊಂಡು ಕರುಣಾಪೂರಿತ ಹೃದಯಿಯಾಗಿ ಖಿನ್ನನಾಗಿ ಕುಳಿತು ಅರ್ಜುನನು ಮಧುಸೂದನನಿಗಂದು ಹೀಗೆ ಕಣ್ಣೀರು ಸುರಿಸ್ತಾ ಅವನು
ಕೃಷ್ಣನಿಗೆ ಹೀಗಂತ ಹೇಳ್ತಾ ಇದ್ದಾನೆ ಅಂತ. ಸರಿ, ಮುಂದಿನ ಶ್ಲೋಕಗಳ ಅರ್ಥನೂ ಓದ್ತೀಯಮ್ಮ ರಶ್ಮಿ ನೀನು? ಹಾ ಆಂಟಿ ಓದ್ತೇನೆ. ಓಕೆ ಸರಿ, ನಾನು ಶ್ಲೋಕ ಓದ್ತೀನಿ. ಮುಂದಿನ 10 ಶ್ಲೋಕದವರೆಗೂ ಬರೀ ಕಥೆ ಇರೋದ್ರಿಂದ ನಾನು ಓದ್ತಾ ಹೋಗ್ತೀನಿ, ಅದರ ಅರ್ಥ ಓದ್ತಾ ಹೋಗು. ಶ್ಲೋಕ ನಾನು ಹೇಳ್ತೀನಿ ಈ ಸಲ. ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಹರಿ ಓಂ. ಶ್ರೀ ಭಗವಂತನು ಹೇಳುತ್ತಾನೆ, ಅರ್ಜುನನೇ, ಆರ್ಯನಿಗೆ ತಕ್ಕುದಲ್ಲದ ಸ್ವರ್ಗದ ಹಾದಿಯನ್ನು ತಪ್ಪಿಸುವ, ಕೆಟ್ಟ ಹೆಸರನ್ನು ತರುವ ಈ ಅಪಾಯಕರ ಖಿನ್ನತೆಯು ನಿನಗೆ ಎಲ್ಲಿಂದ ಬಂದಿತು? ಕೃಷ್ಣ ಹೇಳ್ತಾ ಇದ್ದ, ನಿನ್ನ ಮೈಕ್ ಆನೇ ಇಟ್ಕೋ, ಪರವಾಗಿಲ್ಲ, ಬೇರೆ ಯಾರೋ ಆನ್ ಮಾಡಲ್ಲ ಮತ್ತೆ ಮತ್ತೆ. ಭಗವಂತ ಹೇಳ್ತಾ ಇದ್ದಾನೆ, ಇವನು ಎಲ್ಲ ನೋಡಿ, ಯುದ್ಧ ಭೂಮಿಯಲ್ಲಿ ಒಬ್ಬ ಕ್ಷತ್ರಿಯ ಯುದ್ಧ ಮಾಡಬೇಕು ಅನ್ನೋ ಸಮಯದಲ್ಲಿ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಿಟ್ಟು ನನ್ನ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ ಕೃಷ್ಣ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ, ಆರ್ಯನಿಗೆ ತಕ್ಕುದಲ್ಲದ, ಅಂದರೆ ಒಬ್ಬ ಕ್ಷತ್ರಿಯನಿಗೆ ಸರಿಯಲ್ಲದ ಸ್ವರ್ಗದ ಹಾದಿಯನ್ನು ತಪ್ಪಿಸುವ, ಅಂದರೆ ಎಲ್ಲರೂ ಕ್ಷತ್ರಿಯ ಆಗಿರೋನು ವೀರ ಸ್ವರ್ಗವನ್ನು, ವೀರ ಮರಣವನ್ನು ಹೊಂದಬೇಕು ಅಂತ ಇಷ್ಟಪಡ್ತಾನೆ. ಅಂದರೆ ಒಳ್ಳೆಯದಕ್ಕಾಗಿ ಹೋರಾಡಿ ವೀರ ಮರಣವನ್ನು ಹೊಂದಬೇಕು ಅಂತ ಅವನು ಇಷ್ಟಪಡ್ತಾನೆ. ಯಾವ ಕ್ಷತ್ರಿಯನೂ ಕೂಡ ನಾನು ಮನೆಯಲ್ಲಿ ಇದ್ಕೊಂಡು ಆರಾಮಾಗಿರ್ತೀನಿ, ಬೇರೆಯವ್ರು ಯುದ್ಧ ಮಾಡಲಿ ಅಂತ ಯೋಚನೆ ಮಾಡೋದೇ ಇಲ್ಲ. ನಿನಗೆ ಆ ಅವಕಾಶ ತಾನಾಗೇ ಒದಗಿ ಬಂದಿದೆ. ಅಂಥದ್ರಲ್ಲಿ ನೀನು ಕೆಟ್ಟ ಹೆಸರನ್ನು ತರುವ ಈ ಅಪಾಯಕರ ಖಿನ್ನತೆಯ ನಿನಗೆ ಎಲ್ಲಿಂದ ಬಂತು? ಈ ಖಿನ್ನತೆ ನಿನಗೆ ಎಲ್ಲಿಂದ ಬಂತು? ನೀನೊಬ್ಬ ಕ್ಷತ್ರಿಯ, ಇಷ್ಟೊಂದು ಧೈರ್ಯವಂತ, ನಿನಗೆ ಯಾಕೆ ಈ ಒಂಥರ ಅಪಾಯಕರ ಅಂತ ಹೇಳೋದು? ಅಪಾಯಕರ ಅಂತಂದರೆ ಒಬ್ಬ ಕ್ಷತ್ರಿಯನಿಗೆ ಸರಿ ಅಲ್ಲದೆ ಇರುವಂತಹ ಈ ಮನಸ್ಸು ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದಾನೆ ಭಗವಂತ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಪಾರ್ಥನೆ, ಅಧೀರನಾಗಬೇಡ, ಇದು ನಿನಗೆ ತಕ್ಕುದಲ್ಲ. ಕೀಳು ಬಗೆಯ ಈ ಎದೆ ಹುಳಿಕನ್ನು ತ್ಯಜಿಸಿ ಎದ್ದೇಳು, ಓ ಪರಂತಪ. ಹೇಳ್ತಿದ್ದಾನೆ ಭಗವಂತ, ನೋಡು, ಹೆದರ್ಕೋಬೇಡ, ಇದು ನಿನಗೆ ಸರಿಯಾಗಿದ್ದಲ್ಲ. ಯಾವುದು? ಎದುರುಕೊಂಡು ಈ ಥರ ಬಿಲ್ಲು ಬಾಣ ಎಲ್ಲ ಬಿಟ್ಟು ಕೂತ್ಕೊಳ್ಳೋದು. ಕೀಳು ಬಗೆಯ ಈ ಎದೆ ಅಳುಕನ್ನು, ಇದು ಕೀಳು ಬಗೆಯ ಎದೆ ಅಳುಕು, ಅದನ್ನು ತ್ಯಜಿಸಿ ಎದ್ದೇಳು, ಓ ಪರಂತಪ. ಎದ್ದೇಳು ಅರ್ಜುನ, ಯುದ್ಧ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾನೆ ಅವನು. ಇದು ಅರ್ಜುನನಿಗೆ ಗೊತ್ತಿಲ್ಲ ಅಂತಲ್ಲ, ಅವನು ಕ್ಷತ್ರಿಯನಾಗಿ ಅಷ್ಟು ಧರ್ಮಿಷ್ಠನಾಗಿ ಅವನಿಗೆ ಗೊತ್ತು ತಾನು ಏನು ಮಾಡಬೇಕು ಅಂತ. ಆದರೂ ಕೂಡ ಈ ಮನಸ್ಸು ಆ ಕ್ಷಣದಲ್ಲಿ ಅವನವ್ರನ್ನೆಲ್ಲ, ಅವನ ಸ್ವಂತದವ್ರನ್ನೆಲ್ಲ ನೋಡಿದಾಗ ಅಳುಕ್ಬಿಟ್ಟಿದೆ. ಈಗ ಎಷ್ಟೋ ಜನಕ್ಕೆ ನೋಡಿ ಒಂದು ಸ್ಥಿತಿ ಇರುತ್ತೆ, ಹೇಗೆ ಅಂದರೆ ಅವರಿಗೆ ಆಂತರಿಕವಾಗೂ ಗೊತ್ತಿರಲ್ಲ, ಹೊರಗಡೆನೂ ಗೊತ್ತಿರಲ್ಲ, ಆದರೆ ನಮ್ಗೆ ಟೋಟಲಿ 100% ಗೊತ್ತಿಲ್ಲ. ಇನ್ನು ಕೆಲವು ಸಲ ಏನಾಗುತ್ತೆ, ನನಗೆ ಗೊತ್ತಿದೆ ಆದರೆ ಗೊತ್ತಿಲ್ಲದೆ ಇರೋ ನಂಗೆ ಆಡ್ತಾ ಇದ್ದೀನಿ. ಈಗ ಅರ್ಜುನನ ಸ್ಥಿತಿ ಅದೇ, ಅವನಿಗೆಲ್ಲ ಗೊತ್ತಿದೆ ಆದರೆ ಈ ಕ್ಷಣದಲ್ಲಿ ಅವನಿಗೇನು ಗೊತ್ತಿಲ್ವೇನೋ ಅನ್ನೋ ಥರ ಇದ್ದಾನೆ. ಇನ್ನು ಕೆಲವ್ರಿಗೇನು ಗೊತ್ತಾ, ಒಳಗಡೆ ಏನು ಗೊತ್ತಿರಲ್ಲ ಆದರೆ ಎಲ್ಲ ಗೊತ್ತಿದೆ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಗೊತ್ತೂ ಇರುತ್ತೆ ಒಳಗಡೆ, ಹೊರಗಡೆನೂ ಗೊತ್ತಿದೆ ಅನ್ನೋ ಥರನೇ ವರ್ತಿಸ್ತಾ ಇರ್ತಾರೆ. ಅದಕ್ಕೆ ಆ ಸೈಕಾಲಜಿ ಇದರಲ್ಲಿ ಒಂದು ಹೇಳ್ತಾರೆ, ಐ ನೋ ನಾಟ್ ಅಂತ ಕೆಲವರು ಇರ್ತಾರೆ, ಆಯಿತಾ? ಐ ನೋ ನಾಟ್, ನನಗೆ ಗೊತ್ತಿಲ್ಲ, ಹೊರಗಡೆ ಕೂಡ ಗೊತ್ತಿಲ್ಲ, ಐ ನೋ ನಾಟ್. ಇನ್ನು ಕೆಲವರು ಐ ನೋ ಬಟ್ ಐ ನೋ ನಾಟ್, ಹೊರಗಡೆ ತೋರಿಸ್ಕೊಳ್ಳೋದೇನು ನನಗೇನು ಗೊತ್ತಿಲ್ಲ ಅನ್ನೋ ಥರ. ಏನಂತ ಮೊದಲನೇದೇನು? ಐ ನೋ ನಾಟ್, ಐ ನೋ ನಾಟ್, KNOW, ನೋ ನಾಟ್, ನನಗೇನು ಗೊತ್ತಿಲ್ಲ ಅಂತ. ಐ ನೋ ನಾಟ್. ಇನ್ನು ಕೆಲವರು ಐ ನೋ ಬಟ್ ಹೊರಗಡೆ ಐ ನೋ ನಾಟ್, ಗೊತ್ತಿರುತ್ತೆ ಒಳಗಡೆ ಎಲ್ಲ,
ಆದರೂ ಜಾಂಡ್ರ ಥರ ಹೊರಗಡೆ ಏನು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಇನ್ನೊಂದು ಥರದವ್ರೇನು ಐ ನೋ ನಾಟ್ ಬಟ್ ಐ ನೋ, ಒಳಗಡೆ ಅವ್ರಿಗೆ ನಿಜವಾಗ್ಲೂ ಏನು ಗೊತ್ತಿರಲ್ಲ, ಆದರೆ ಎಲ್ಲ ಗೊತ್ತಿದೆ ಅಂತ ಬೀಗ್ತಾ ಇರ್ತಾರೆ. ಈ ಥರ ಜನ ನೋಡ್ತೀವಲ್ವ. ಹಾಗೆ ಐ ನೋ ಅಂತ ಒಳಗಡೆನೂ ಇರುತ್ತೆ, ಹೊರಗಡೆನೂ ಅವ್ರಿಗೆ ಗೊತ್ತಿದೆ ಅಂತ ವರ್ತಿಸ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಐ ನೋ ಕ್ಯಾಟಗರಿಗೆ ಸೇರಿದವನೇ ಅರ್ಜುನ. ಆದರೆ ಇಲ್ಲೇನಾಗೋಗಿದೆ ಅವನಿಗೆ, ಐ ನೋ ನಾಟ್, ನನಗೇನೋ ಗೊತ್ತಿಲ್ವೇನೋ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ ಅವನಿಗೆ. ಆದ್ದರಿಂದ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಏನಂತ, ಅಧೀರನಾಗಬೇಡ, ಎದ್ದೇಳು, ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನನ ಉತ್ತರ ಏನಿದೆ ನೋಡಿ. ಅರ್ಜುನ ಉವಾಚ, ಜ್ಯೋತಿ ಅವ್ರು ಪ್ರೆಸೆಂಟ್ ಮಾಡಬಾರ್ದು, ನೀವು ಪ್ರೆಸೆಂಟ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗಿಬಿಡ್ತೀರಾ. ಹಾಂ, ನೀವು ಪ್ರೆಸೆಂಟ್ ಇದ್ದೀರಾ ಅಂತ ನಂಗೆ ಗೊತ್ತಾಗತ್ತೆ, ಅದನ್ನು ಪ್ರೆಸೆಂಟ್ ಅಂತ ಬಟನ್ ಒತ್ತಬೇಡಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಅರ್ಜುನನು ಹೇಳಿದನು, ಮಧುಸೂದನನು, ಶತ್ರುಗಳನ್ನು ನಾಶಗೊಳಿಸುವವನೇ, ಪೂಜೆಗೆ ತಕ್ಕವರಾಗಿರುವ ಭೀಷ್ಮ ಮತ್ತು ದ್ರೋಣರನ್ನು ಕದನದಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲಿ? ಅರ್ಜುನ ಹೇಳ್ತಾ ಇದ್ದಾನೆ, ಅವನು ಪಾಂಡವರ ಕಡೆ ನಿಂತ ಕೂಡಲೇ ಅವನಿಗೆ ಎದುರಿಗೆ ಕಾಣಿಸ್ತಾ ಇರೋದು ಯಾರು? ಭೀಷ್ಮ ಮತ್ತು ದ್ರೋಣರೇ. ಯಾರು ಅವನನ್ನು ಎತ್ತು ಆಡಿಸಿದಾರೋ, ಯಾರು ಅವ್ರ ಗುರುಗಳೋ ಅವರೇ ನಮಗೆ ಎದ್ದು ಕಾಣಿಸೋದು. ಈಗ ನಾವು ಅಷ್ಟೇ ನೋಡಿ, ಎಲ್ಲಾದರೂ ನಾವು ಹೋಗ್ತೀವಲ್ವ, ಆವಾಗ ನಾವು ತಕ್ಷಣ ಕನೆಕ್ಟ್ ಆಗೋದು ಯಾರಿಗೆ? ನಮಗೆ ತುಂಬ ಪರಿಚಯ ಇರೋರಿಗೆ, ಅಥವಾ ನಾವು ತುಂಬ ಗೌರವಿಸೋರನ್ನ. ಎಷ್ಟಾದರೂ ಜನ ಇರಲಿ, ಅಲ್ಲಿ ತಕ್ಷಣ ಕಾಣೋದು ನಮ್ಗೆ ಯಾರು? ಅವ್ರುಗಳು. ಹಾಗೆ ಇಲ್ಲಿ ಕೂಡ ಇವನಿಗೆ ಅರ್ಜುನನಿಗೆ ಏನಾಗ್ತಾ ಇದೆ, ಪೂಜಾರ್ಹರಾದ, ಪೂಜೆ ಮಾಡೋದಕ್ಕೆ ಅರ್ಹರಾದ ಭೀಷ್ಮ ಮತ್ತು ದ್ರೋಣರ ಎದುರುಗಡೆ ಇದ್ದಾರೆ. ಅವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ? ಅವರಿಗೆ ನಾನು ಬಾಣವನ್ನು ಹೇಗೆ ಹೊಡಿಲಿ? ಮೊದಲನೇದಾಗಿ ಅವರು ಹಿರಿಯರು, ಇನ್ನೊಂದು ಅವರು ವಯಸ್ಸಾಗಿರೋರು, ಮೂರನೇದು ಅರ್ಜುನನನ್ನು ಎತ್ತಿ ಆಡಿಸ್ದವರು ಅವರೆಲ್ಲ. ಹಾಗಾಗಿ ಅವನಿಗೆ ಮನಸ್ಸಿನಲ್ಲಿ ಇಷ್ಟು ಪ್ರಿಯ ಆಗಿರೋರ ಜೊತೆ ಹೇಗೆ ಯುದ್ಧ ಮಾಡೋದು ಅಂತ ಅನ್ನಿಸ್ತಾ ಇದೆ. ಈ ಭಗವದ್ಗೀತೆ ಅನುಷ್ಠುಪ್ ಛಂದಸ್ನಲ್ಲಿದೆ. ಈಗ ಬರ್ತಾ ಇದ್ದಿದ್ದು ಇಷ್ಟರವರೆಗೂ ಒಂದು ಛಂದಸ್ಸಲ್ಲಿತ್ತು. ಈಗ ಮುಂದಿಂದೇನು ನೋಡಿ, ಅದು ಸ್ವಲ್ಪ ಟ್ಯೂನ್ ಚೇಂಜ್ ಆಗುತ್ತೆ, ಅದೊಂದು ಗಮನಿಸ್ಬೇಕು. ಮೊದಲನೇ ಸಲ ಗೀತೆ ಕಲಿತಾ ಇರೋರು ಅದೊಂದು ಚೂರು ಗಮನಿಸ್ಬೇಕು. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಅತ್ಯಂತ ಶ್ರೇಷ್ಠರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ತೀರಿದ ಅನ್ನವನ್ನು ತಿನ್ನುವುದು ಈ ಲೋಕದಲ್ಲಿ ಮೇಲು. ಅವರನ್ನು ಕೊಂದರೆ ಈ ಲೋಕದಲ್ಲಿ ನನ್ನ ಅರ್ಥ ಕಾಮರೂಪವಾದ ಭೋಗಗಳನ್ನು ರಕ್ತಸಿಕ್ತವಾಗುತ್ತವೆ. ಏನು ಹೇಳ್ತಿದ್ದಾನೆ? ಅತ್ಯಂತ ಶ್ರೇಷ್ಠರಾದ ಗುರುಗಳವರು, ಅವರನ್ನು ಕೊಲ್ಲೋದಕ್ಕಿಂತ ಏನು ಮಾಡೋದು? ಭಿಕ್ಷೆ ಬೇಡ್ಕೊಂಡು ತಿರುದು ಅನ್ನವನ್ನು ತಿನ್ನುವುದು ಈ ಲೋಕದಲ್ಲಿ ಮೇಲು. ದೊಡ್ಡವ್ರಿಗೆ ಈ ರೀತಿಯ ಒಂದು ಏನದು ಯುದ್ಧದಲ್ಲಿ ಅವರನ್ನು ಹೊಡೆದು ಕೊಲ್ಲೋದಕ್ಕಿಂತ ನಾನು ತಿರುದು ತಿನ್ನೋದು ಒಳ್ಳೆಯದಾಗತ್ತೆ. ಅವರನ್ನು ಕೊಂದರೆ ಈ ಲೋಕದಲ್ಲಿ ನನ್ನ ಅರ್ಥ ಕಾಮರೂಪವಾದ ಭೋಗಗಳು ರಕ್ತಸಿಕ್ತವಾಗತ್ತೆ. 4 ಪುರುಷಾರ್ಥಗಳಲ್ಲಿ ನಾವೇನು ನೋಡಿದ್ದು? ನಾವು ಅರ್ಥ, ಕಾಮ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ? 4 ಪುರುಷಾರ್ಥಗಳು. ಇಲ್ಲಿ ಅರ್ಥ ಮತ್ತು ಕಾಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನು. ಅರ್ಥ ಅಂದರೆ ಹಣ. ನಾನು ಇವರನ್ನೆಲ್ಲ ಯುದ್ಧ ಮಾಡಿ ಕೊಂದು ಸಂಪಾದಿಸುವ ಹಣ ಮತ್ತು ಅದರಿಂದ ನಾನು ಪಡುವ ಸುಖ ಎಲ್ಲ ಏನಾಗುತ್ತೆ? ರಕ್ತ ಸಿಕ್ತಾ ಹೋಗುತ್ತೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ,
ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ. ನಿಜವಾಗಿಯಾದರೂ ಯಾರು ಹೆಚ್ಚಿನವರು ಎಂಬುದನ್ನು ಮತ್ತು ಯುದ್ಧದಲ್ಲಿ ನಾವು ಗೆಲ್ಲುವೆವೋ ಇಲ್ಲವೋ ತಿಳಿಯೆವು. ಯಾರನ್ನು ಕೊಂದ ನಂತರ ನಾವು ಬದುಕುವುದೇ ಅಗತ್ಯವಿಲ್ಲವೋ ಅಂತ ಧೃತರಾಷ್ಟ್ರನ ಮಕ್ಕಳು ನಮ್ಮೆದುರಿಗೆ ನಿಂತಿರುವರು. ನೋಡಿ, ಒಬ್ಬ ಧರ್ಮಿಷ್ಠನಿಗೆ ಎದುರುಗಡೆ ಕಾಣೋದು ಮೊದಲು ಒಳ್ಳೆಯದೇ. ಆದ್ದರಿಂದ ಇಲ್ಲಿ ಅರ್ಜುನನಿಗೆ ಎದುರುಗಡೆ ಇರೋರೆಲ್ಲ ಒಳ್ಳೆಯವರು ಅಂತಲೇ ಅನ್ನಿಸ್ತಾ ಇದೆ. ಅವನು ಹೇಳ್ತಿದ್ದಾನೆ, ನಿಜವಾಗ್ಲೂ ಏನಂತ, ನಿಜವಾಗಿ ಆದರೂ ಯಾರು ಹೆಚ್ಚಿನವರು ಎಂಬುದನ್ನು ಮತ್ತು ಯುದ್ಧದಲ್ಲಿ ನಾವು ಗೆಲ್ತೀವೋ ಇಲ್ವೋ ನಮಗೇನು ಗೊತ್ತಿಲ್ಲ. ಆದರೆ ಯಾರನ್ನು ಕೊಂದ ಮೇಲೆ ನಾವು ಬದುಕೋದೇ ಅಗತ್ಯ ಇಲ್ವೋ ಅಂತಹ ಧೃತರಾಷ್ಟ್ರನ ಮಕ್ಕಳನ್ನ ನಮ್ಮ ಎದುರಿಗೆ ನಿಂತಿದ್ದಾರೆ, ಅವ್ರನ್ನ ಹೇಗೆ ಕೊಲ್ಲೋದು ಅಂತ. ಈಗ ನೋಡಿ, ಮನುಷ್ಯನಿಗೆ ಸಂತೋಷವಾಗಿರಬೇಕು ಅನ್ನೋದಾದರೆ ಆ ಸಂತೋಷ ಹಂಚ್ಕೊಳ್ಳೋದಕ್ಕೆ ಅವನ ಜೊತೆ ಬಂಧು ಬಳಗ ಇರಬೇಕು. ಬಂಧು ಬಳಗನೇ ಇಲ್ಲ, ನಿನಗೆಲ್ಲ ವ್ಯವಸ್ಥೆ ಕೊಡ್ತೀನಿ, ಸುಖ ಕೊಡ್ತೀನಿ, ಹಣ ಕೊಡ್ತೀನಿ, ಊಟ ಕೊಡ್ತೀನಿ, ಒಂದು ಕಡೆ ಇದ್ದುಬಿಡು ಅಂದರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಆಮೇಲೆ ಏನಾಗುತ್ತೆ, ಬೋರ್ ಆಗುತ್ತೆ ಅಲ್ವಾ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಈಗ ನನ್ನವ್ರನ್ನೆಲ್ಲ ಕೊಂದುಬಿಟ್ಟು ನಾನು ಈಗ ಅವರು ಗೆದ್ದ ಮೇಲೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ಅಲ್ಲಿ ಭೀಷ್ಮ ಇರೋದಿಲ್ಲ ಅಂದರೆ, ದ್ರೋಣ ಇರೋದಿಲ್ಲ ಅಂದರೆ, ಇವ್ರಿಗೆಲ್ಲ ಇರೋದೇ ಇಲ್ಲ ಯಾರ ಜೊತೆ ಹಂಚ್ಕೊಳ್ಳೋದು ಅಲ್ವಾ ಸುಖನ. ಅದಕ್ಕೆ ಅವನಿಗೆ ಅನ್ನಿಸ್ತಾ ಇದೆ, ಅಂತಹ ಧೃತರಾಷ್ಟ್ರನ ಮಕ್ಕಳು ನಮ್ಮೆದುರಿಗೆ ನಿಂತಿರುವರು. ಯಾರನ್ನು ಕೊಂದುಬಿಟ್ಟು ನಾವು ಸುಖ ಪಡ್ಕೊಳ್ಬೇಕು. ನೋಡಿ, ಅವನಲ್ಲಿ ಇನ್ನೂ ಅವರನ್ನೆಲ್ಲ ಕೊಂದು ಧರ್ಮಸ್ಥಾಪನೆಗೋಸ್ಕರ ನಾನು ಯುದ್ಧ ಮಾಡ್ತಿದ್ದೀನಿ ಅನ್ನೋದು ಕನ್ಫ್ಯೂಷನಲ್ಲೇ ಇದೆ ಅವನಿಗೆ. ಆದ್ದರಿಂದ ಅವನಿಗೆ ಅನ್ನಿಸ್ತಾ ಇದೆ ಮತ್ತೆ ಮತ್ತೆ ನನ್ನವರನ್ನು ನಾನು ಹಿಂಸೆ ಮಾಡ್ತಾ ಇದ್ದೀನಿ, ಆದ್ದರಿಂದ ಇವ್ರನ್ನೆಲ್ಲ ಕೊಲ್ಲೋದು ಬೇಡ ಅಂತ ಅನ್ನಿಸ್ತಾ ಇದೆ ಅವನಿಗೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನನ್ನ ಹೃದಯವು ದಯೆಯಿಂದ ತುಂಬಿ ಬಂದಿದೆ, ನನ್ನ ಮನಸ್ಸು ಕರ್ತವ್ಯದ ವಿಷಯವಾಗಿ ಗೊಂದಲಕ್ಕೀಡಾಗಿದೆ. ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ಯಾವುದು ನನಗೆ ಒಳ್ಳೆಯದೋ ಅದನ್ನು ನಿಶ್ಚಯಿಸಿ ಹೇಳು. ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಶರಣು ಹೊಂದಿದ ನನಗೆ ಬೋಧಿಸು. ಕಂಪ್ಲೀಟ್ ಸರೆಂಡರ್. ಏನು ಮಾಡ್ತಾ ಇದ್ದಾನೆ, ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ, ಆದ್ದರಿಂದ ನೀನು ಹೇಳು ಕೃಷ್ಣ ನಾನು ಏನು ಮಾಡಬೇಕು ಅಂತ. ಯಾವಾಗಲೂ ಅಷ್ಟೇ ನೋಡಿ, ಕನ್ಫ್ಯೂಷನ್ ಸ್ಟೇಟಲ್ಲಿ ಇರುವಾಗ ನಾವು ಡಿಸಿಷನ್ ತಗೊಳ್ಳಬಾರ್ದು. ಯಾವಾಗ ಕನ್ಫ್ಯೂಸ್ ಆಗಿರ್ತೀವಿ ಆವಾಗ ಕನ್ಫ್ಯೂಸ್ ಸ್ಟೇಟಲ್ಲಿ. ಇವನು ಅದೇ ಆಗಿದೆ, ನನ್ನ ಹೃದಯವು ದಯೆಯಿಂದ ತುಂಬಿದೆ, ನನ್ನ ಮನಸ್ಸು ಕರ್ತವ್ಯದ ವಿಷಯವಾಗಿ ಗೊಂದಲಕ್ಕೀಡಾಗಿದೆ. ಅವನು ಬುದ್ಧಿಮಟ್ಟದಲ್ಲಿ ಯೋಚಿಸಿದ್ರೆ ಯುದ್ಧ ಮಾಡಬೇಕು ಧರ್ಮಸ್ಥಾಪನೆಗಾಗಿ ಅದೆಲ್ಲ ಗೊತ್ತಿದೆ ಅವನಿಗೆ. ಅದೆಲ್ಲ ಗೊತ್ತಿದೆ ಅವನಿಗೆ. ಆದರೆ ಅವನಿಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಅವನಿಗೆ. ಏನನ್ನಿಸ್ತಾ ಇದೆ, ಹೃದಯದಲ್ಲಿ ಇವರೆಲ್ಲ ನನ್ನವರು ಅನ್ನೋ ಭಾವನೆ ಇದೆ. ಬುದ್ಧಿಮಟ್ಟದಲ್ಲಿ ಹೌದು ನಾನು ಯುದ್ಧ ಭೂಮಿಯಲ್ಲಿದ್ದೀನಿ, ಯುದ್ಧ ಮಾಡಬೇಕು ಅಂತ ಇದೆ. ಹೀಗೆ ಮನಸ್ಸು ಮತ್ತು ಬುದ್ಧಿ ಒಂದು ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದೆ, ಗೊಂದಲಕ್ಕೀಡಾಗಿದೆ. ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ಯಾವುದು ನನಗೆ ಒಳ್ಳೆಯದೋ ಅದನ್ನು ನಿಶ್ಚಯವಾಗಿ ಹೇಳು ಅಂತ. ನನಗೆ ಯಾವುದು ಒಳ್ಳೆಯದು ಅದನ್ನು ನೀನೇ ಹೇಳು ಕೃಷ್ಣ, ನನಗೆ ಕನ್ಫ್ಯೂಸ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ನಮಗೂ ಅಷ್ಟೇ ಅಲ್ವಾ, ಯಾರೋ ಟ್ರೈ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ.
ಒಂದು ನಿಮಿಷ. ಸಾಕು. ಹಾಂ, ಕನ್ಫ್ಯೂಸ್ ಸ್ಟೇಟಲ್ಲಿದೆ. ಈಗ ನಮಗೂ ಆಗುತ್ತೆ ನೋಡಿ, ಎಷ್ಟೋ ಸಲ ಮನಸ್ಸಿನ ಕಡೆ ಹೋಗ್ಬೇಕಾ ಬುದ್ಧಿ ಕಡೆ ಹೋಗ್ಬೇಕಾ ಗೊತ್ತಾಗಲ್ಲ. ಕೆಲವು ಸಲ ಮನಸ್ಸೇ ಬುದ್ಧಿಯನ್ನು ಮಾಸ್ಕ್ ಮಾಡಿಬಿಡುತ್ತೆ. ಅದಕ್ಕೆ ಇಲ್ಲಿ ಅರ್ಜುನನಿಗೆ ಕೂಡ ಅದೇ ಆಗಿದೆ. ಏನಾಗಿದೆ? ಮನಸ್ಸಿನಲ್ಲಿ ಇವರೆಲ್ಲ ನನ್ನವರು ಅಂತ ಗೊತ್ತಾಗ್ತಾ ಇದೆ, ಬುದ್ಧಿ ಹೇಳ್ತಾ ಇದೆ ಅವರೆಲ್ಲ ತಪ್ಪು ಮಾಡಿದ್ದಾರೆ, ಅವರನ್ನು ಶಿಕ್ಷಿಸಬೇಕು, ನೀನು ಧರ್ಮ ಸ್ಥಾಪನೆಗೋಸ್ಕರ ನೀನು ಯುದ್ಧವನ್ನು ಮಾಡಬೇಕು ಅಂತ. ಅದಕ್ಕೆ ಇವನು ಕೃಷ್ಣನಲ್ಲಿ ಕೇಳ್ಕೊಳ್ತಾ ಇದ್ದಾನೆ, ಕೃಷ್ಣ ನೋಡು, ನನಗೆ ಕನ್ಫ್ಯೂಸ್ ಆಗೋಗಿದೆ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಆದ್ದರಿಂದ ನೀನೇ ನನಗೆ ಹೇಳು, ನಾನು ನಿನ್ನ ಶಿಷ್ಯ. ನೋಡಿ ಅಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ, ನಿನ್ನ ಶಿಷ್ಯತ್ವವನ್ನು ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀನು ನನಗೆ ಒಳ್ಳೇದು ಯಾವುದು ನನಗೆ ನೀನೇ ಹೇಳು, ನಿನ್ನಲ್ಲಿ ಶರಣು ಹೊಂದಿದ ನನಗೆ ಬೋಧಿಸು. ಅವನಿಗೆ ಸ್ಪಷ್ಟವಾಗಿದೆ ಅರ್ಜುನನಿಗೆ, ಏನು ನನಗೇನು ಗೊತ್ತಿಲ್ಲ ಅನ್ನೋದು ಅವನಿಗೆ ಸರಿಯಾಗಿ ಗೊತ್ತಿದೆ. ಅಂದರೆ ನನಗೆ ಏನು ಮಾಡಬೇಕು ಅನ್ನೋದು ಅವನಿಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಅನ್ನೋದ್ರಿಂದ ಅವನು ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ನಾವು ಅಷ್ಟೇ ಎಷ್ಟೋ ಸಲ ಕನ್ಫ್ಯೂಸ್ ಆದಾಗ ಬಿಚ್ಚು ಮನಸ್ಸಿಂದ ಹಿರಿಯರ ಹತ್ರನೋ ತುಂಬ ತಿಳಿದಿರೋರ ಹತ್ರನೋ ಹೋಗಿ ನೀವೇ ಹೇಳಿ ಏನು ಮಾಡಬೇಕು ಅಂತ ಕೇಳಿದರೆ ಅವ್ರು ಹೇಳ್ತಾರೆ. ಆಗ ನಾವು ಅದನ್ನು ಮಾಡಬಹುದು. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಂ ಅಪಿ ಚಾಧಿಪತ್ಯಂ. ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದ ಸಂಪದ್ಭರಿತವಾದ ರಾಜ್ಯವನ್ನೂ ಪಡೆದುಕೊಂಡರು. ಅಷ್ಟು ಮಾತ್ರವಲ್ಲದೆ ದೇವತೆಗಳ ಒಡೆತನವನ್ನೇ ಪಡೆದುಕೊಂಡರೂ ಸಹ ನನ್ನ ಇಂದ್ರಿಯಗಳನ್ನು ದಹಿಸುತ್ತಿರುವ ಈ ಶೋಕವನ್ನು ಅದು ಹೋಗಲಾಡಿಸಿತು ಎಂದು ನನಗೆ ಕಾಣುವುದಿಲ್ಲ. ಏನು ಹೇಳ್ತಾನೆ? ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದ ಸಂಪದ್ಭರಿತವಾದ ರಾಜ್ಯವನ್ನೋದು ಪಡೆದುಕೊಂಡರು, ಮಾತ್ರವಲ್ಲದೆ ದೇವತೆಗಳ ಒಡೆತನವನ್ನೇ ಪಡೆದುಕೊಂಡರೂ ಸಹ ನನ್ನ ಇಂದ್ರಿಯಗಳನ್ನು ದಹಿಸುತ್ತಿರುವ ಈ ಶೋಕವನ್ನು ಅದು ಹೋಗಲಾಡಿಸಿತು ಎಂದು ನನಗೆ ಕಾಣುವುದಿಲ್ಲ. ಅವನಿಗೆ ಎಷ್ಟು ದುಃಖ ಆಗ್ತಾ ಇದೆ ಒಳಗಡೆ ಅಂತಂದರೆ, ಅವನು ಯುದ್ಧ ಮಾಡೋ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ನನಗೆ ಅದಕ್ಕೆ ಹೇಳ್ತಾ ಇದ್ದಾನೆ, ಬಡಬಡಿಸ್ತಾ ಇದ್ದಾನೆ. ಏನಂತ? ಶತ್ರುಗಳೇ ಇಲ್ಲದೇ ಇದ್ದರೂ ನನಗೆ ಈ ಯಾರು ಸಂಪದ್ಭರಿತವಾದ ರಾಜ್ಯವನ್ನು ನಾನು ಪಡ್ಕೊಂಡ್ರೂ ಅಥವಾ ದೇವತೆಗಳ ಒಡೆತನವನ್ನೇ ನನಗೆ ಕೊಟ್ಟರೂ ಕೂಡ ನನಗಿದ್ಯಾವುದು ಬೇಡ. ನನಗೆ ಈ ನನ್ನ ದುಃಖವನ್ನು ಹೋಗಲಾಡಿಸುವಂಥದ್ದು ಇದ್ಯಾವುದೂ ಅಲ್ಲ. ಆದ್ದರಿಂದ ದಯವಿಟ್ಟು ನನಗೆ ನೀನು ಏನು ಮಾಡಬೇಕು ಅಂತ ಹೇಳು ಅಂತ ಹೇಳ್ತಾ ಇದ್ದಾನೆ. ಇದನ್ನು ಇಷ್ಟೊತ್ತು ನಾವು ಯುದ್ಧ ಭೂಮಿಯಲ್ಲಿದ್ವಿ, ಈಗ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಹಸ್ತಿನಾಪುರಕ್ಕೆ. ಹಸ್ತಿನಾಪುರದಲ್ಲಿ ಸಂಜಯ ಏನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗೂಢಾಕೇಶ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯನು ಹೇಳಿದನು. ಋಷಿಕೇಶನಿಗೆ ಇಷ್ಟೆಲ್ಲಾ ವಿವರಿಸುತ್ತಾ ಆ ಗೂಢಾಕೇಶನಾದ ಅರ್ಜುನನು ನಾನು ಯುದ್ಧ ಮಾಡೇನು ಎಂದು ಹೇಳಿ ಸುಮ್ಮನಾದನು. ಕೃಷ್ಣನಿಗೆ ಇಷ್ಟೆಲ್ಲ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾನೆ? ವಿವರಿಸಿದ ಮೇಲೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಈಗ ಬಿಲ್ಲು ಬಾಣ ಎಲ್ಲ ಬಿಟ್ಟು ಆ ರಥದಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾನೆ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಎಲೆ ಭರತ ವಂಶೋತ್ಪನ್ನನೇ, ಧೃತರಾಷ್ಟ್ರನೇ, ಎರಡೂ ಸೈನ್ಯಗಳ ನಡುವೆ ಬೇಗುದ್ದಿಗೊಳ್ಳುತ್ತಿದ್ದ ಅರ್ಜುನನಿಗೆ ಋಷಿಕೇಶನು ನಗು ನಗುತ್ತಾ ಈ ಮಾತುಗಳನ್ನು ನುಡಿದನು.
ಎರಡೂ ಸೈನ್ಯಗಳ ಮಧ್ಯೆ ಆ ರಥ ನಿಂತಿದೆ. ಅವನು ಕರ್ಕೊಂಡು ಹೋಗಿರ್ತಾನಲ್ವ, ಅರ್ಜುನ ಕೇಳಿರ್ತಾನೆ, ಈ ರಥವನ್ನು ಮುಂದೆ ತೊಗೊಂಡು ಹೋಗಿ ನಿಲ್ಲಿಸು, ನನ್ನ ಜೊತೆ ಯಾರು ಯುದ್ಧ ಮಾಡಬೇಕು ಅವರನ್ನು ನೋಡಬೇಕು ಅಂತ. ಅಲ್ಲಿ ರಥ ನಿಂತಿದೆ, ಈ ಕಡೆ ಕೌರವರಿದ್ದಾರೆ, ಈ ಕಡೆ ಪಾಂಡವರಿದ್ದಾರೆ. ಎರಡೂ ಸೈನ್ಯಗಳ ನಡುವೆ ನಿಂತಿದ್ದ ಈ ರಥದಲ್ಲಿ ಅರ್ಜುನ ಹೀಗೆ ಬಿಲ್ಲು ಬಾಣವನ್ನು ಬಿಟ್ಟು ಕುಳಿತುಕೊಂಡಾಗ ಕೃಷ್ಣ ಅವನಿಗೆ ನಗ್ನಗ್ತಾ ಈ ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ನೋಡೋಣ. ಈಗ ನೋಡಿ, ಭಗವಂತ ಆ ಕೈ ಹಿಡಿದು ಎತ್ತೋದೇ ಒಂದು ಸುಂದರವಾದ ಪ್ರಕ್ರಿಯೆ. ಯಾವಾಗ ಸಂಪೂರ್ಣವಾಗಿ ನಾವು ಅವನಿಗೆ ಸರೆಂಡರ್ ಆಗ್ತೀವೋ, ಭಗವಂತ ನೀನೇ ಎಲ್ಲ, ನನಗೆ ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ನೀನೇ ಕಾಪಾಡಬೇಕು ನನ್ನ ಅಂತ ಯಾವಾಗ ಅಂದ್ಕೊಳ್ತೀವೋ ಆಗ ಅವನ ಕೈ ಹಿಡ್ದೆತ್ತಾನೆ. ಇಲ್ಲ ಸ್ವಲ್ಪ ನಾನು ನೋಡ್ಕೊಳ್ತೀನಿ, ಇನ್ನೊಂದು ಸ್ವಲ್ಪ ನೀನು ಹೆಲ್ಪ್ ಮಾಡು, 50-50, ಅದಕ್ಕೆಲ್ಲ ಒಪ್ಕೊಳ್ಳಲ್ಲ ಅವನು. ಸಂಪೂರ್ಣವಾಗಿ ಕುಸಿದು ಬಿದ್ದಾಗ ಮಾತ್ರ ಅವನ ಕೈ ಹಿಡಿದು ಎತ್ತುತ್ತಾನೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಹೇಳ್ತಾರೆ. ದ್ರೌಪದಿ ಕೂಡ ಆಕೆಗೆ ಅವಮಾನ ಆಗುವಂಥ ಸ್ಥಿತಿಯಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡಿರ್ತಾಳಂತೆ ಅವಳು ತನ್ನ ವಸ್ತ್ರವನ್ನು. ಕೃಷ್ಣ ಕಾಪಾಡು ಅಂತ ಕೇಳ್ತಿದ್ರೆ ಅವನು ಬರೋದಿಲ್ವಂತೆ. ಯಾವಾಗ ಎರಡೂ ಕೈ ಎತ್ತಿ ಕೃಷ್ಣ ಕಾಪಾಡು ಅಂತ ಕೇಳ್ತಾನೋ ಆವಾಗ ಕೃಷ್ಣ ತಥಾಸ್ತು ಅಂತನಂತೆ. ಅಂದರೆ ನಾನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ, ನೀನು ಮಾಡು ಅನ್ನುವಾಗ ಅವನು ಬರೋದಿಲ್ಲಂತೆ. ಇಲ್ಲ ಅರ್ಜುನ ಹಾಗೆ ಎಲ್ಲ ಬಿಟ್ಟು ಕೂತ್ಬಿಡದಾನೆ, ಭಗವಂತ ಕೃಷ್ಣ ನನ್ನ ಕೈಲಿ ಆಗದೇ ಇಲ್ಲ, ನೀನು ಏನು ಮಾಡ್ತೀಯ ಮಾಡು. ಇದೇ ವ್ಯತ್ಯಾಸ ನೋಡಿ. ಆ ಕಡೆ ದುರ್ಯೋಧನನಿಗೆ ಯುದ್ಧ ಮಾಡಬೇಕು ಅಂತ ಶುರುವಾದಾಗ ಅವನಲ್ಲೂ ಒಂದು ಸಣ್ಣ ಅಳುಕಿರುತ್ತೆ. ಆದರೆ ಅವನೇನು ಮಾಡ್ತಾನೆ, ಭೀಷ್ಮ ದ್ರೋಣರ ಹತ್ರ ಹೋಗಿ ಹೇಳ್ತಾನೆ, ನೋಡಿ ನನ್ನ ಕಡೆ ಇಷ್ಟಿದ್ದಾರೆ, ಅವ್ರ ಕಡೆ ಇಷ್ಟಿದ್ದಾರೆ ಅಂತ ಹೋಗ್ತಾನೆ. ಆದರೆ ಅರ್ಜುನ ನನಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳುವಾಗ ಅವನು ಅವ್ರ ಅಣ್ಣನ ಹತ್ರ ಆಗಲಿ, ಭೀಮನ ಹತ್ರ ಆಗಲಿ, ಪಾಂಡುಪುತ್ರರ ಹತ್ರ ಆಗಲಿ ಹೋಗಲ್ಲ. ಅವನು ನಮ್ಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಅವನು ಸಾರಥಿಯಾಗಿರುವ ಕೃಷ್ಣನ ಹತ್ರ ಹೇಳ್ಕೊಳ್ತಾನೆ, ಭಗವಂತನ ಹತ್ರ ಹೇಳ್ಕೊಳ್ತಾನೆ ಅಲ್ವಾ. ಆ ಭಗವಂತನಿಗೆ ಶರಣು ಹೋಗ್ತಾನೆ ಅವನು. ಭಗವಂತ ನೀನು ನನ್ನನ್ನು ಕಾಪಾಡು ಕೃಷ್ಣ. ಇಲ್ಲಿ ಸ್ವಾಮೀಜಿ ಹೇಳಿದ್ರು ನೋಡಿ, ಕೃಷ್ಣ ಒಳಗಡೆ ಇದ್ದಾನೆ, ಇದು ನಮ್ಮ ಶರೀರ ಅನ್ನೋದು ಅರ್ಜುನ ಅಂತ ಅವತ್ತು ಮಾತಾಡಿದಾಗ. ಈಗ ಆ ಅರ್ಜುನನಿಗೆ ಯುದ್ಧ ಮಾಡೋಕ್ಕೆ ಆ ಮನಸ್ಸು ಬುದ್ಧಿ ಕನ್ಫ್ಯೂಷನಲ್ಲಿ ಇರುವಾಗ ಅವನು ಕೃಷ್ಣನ ಹತ್ರ ಹೋಗ್ತಾನೆ ಅಂತಂದರೆ ಅವನು ತನ್ನ ಆತ್ಮ ಅಲ್ಲೇ, ಅವನು ಆತ್ಮತತ್ವದಲ್ಲೇ ಅದನ್ನು ವಿಚಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ ಅಂತ ಒಂದು ಎಕ್ಸ್ಪ್ಲನೇಷನ್ ಇತ್ತೀಚೆಗೆ ಬರ್ತಾ ಇರೋದು. ಇವನು ಕೃಷ್ಣ ಭಗವಂತನ ಹತ್ರ ಹೋಗಿ ಕೇಳಿದಾಗ ಕೃಷ್ಣ ಏನು ಮಾಡ್ತಾ ಇದ್ದಾನೆ, ನಗ್ತಾ ನಗ್ತಾ ಹೇಳ್ತಾ ಇದ್ದಾನೆ. ಅವನು ನಕ್ಬಿಟ್ಟು ಹೇಳ್ತಾನೆ. ಏನಂತ ಹೇಳ್ತಾನೆ ಮುಂದಿನ ಶ್ಲೋಕಗಳಲ್ಲಿ ಪ್ರಾರಂಭ ಆಗುತ್ತೆ. ಇದುವರೆಗೂ ಏನಿತ್ತು, ಅರ್ಜುನನ ಕಷ್ಟ ಏನಿತ್ತು ಅದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಅವನು ಹೇಗೆ ಇವರನ್ನೆಲ್ಲ ನೋಡಿಕೊಂಡು ಯುದ್ಧ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾ ಇದ್ದ ಅಂತ. ಈಗ ಕೃಷ್ಣನ ಉಪದೇಶ ಶುರು ಆಗ್ತಾ ಇದೆ. ಭಗವದ್ಗೀತೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅರ್ಜುನನ ಸ್ಥಿತಿಯಲ್ಲಿದ್ದೀವಿ ಅಂತ ಹೇಳೋದು. ಅಂದರೆ ಕನ್ಫ್ಯೂಸ್ಡ್ ಸ್ಟೇಟ್. ಎಷ್ಟೋ ಸಲ ನಾವು ಮನಸ್ಸನ್ನು ಒರೆಸಿ ಹೋಗ್ತೀವಿ, ಎಷ್ಟೋ ಸಲ ಬುದ್ಧಿಯನ್ನು ಒರೆಸಿ ಹೋಗ್ತೀವಿ. ಯಾವುದು ಸರಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಅರ್ಜುನ ಸ್ಥಿತಿಯಲ್ಲಿ ನಾವಿದ್ದೀವಿ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತ ಅಂದ್ಕೊಂಡು ಕೃಷ್ಣ ಈಗ ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಭಗವದ್ಗೀತೆ ಪ್ರಾರಂಭ ಆಗೋದು ಉಪದೇಶ ಇಲ್ಲಿಂದಾನೆ. ಶ್ರೀ ಭಗವಾನುವಾಚ ಆಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ರಶ್ಮಿ ಓದ್ತೀಯಾ? ಓದ್ತೀನಿ ಆಂಟಿ. ಶ್ರೀ ಭಗವಂತನು ನುಡಿಯುತ್ತಾನೆ, ಶೋಕಿಸುವುದಕ್ಕೆ ತಕ್ಕವರಲ್ಲದವರಾಗಿ ನೀನು ಶೋಕಿಸುತ್ತಿರುವೆ.
ಮತ್ತು ತಿಳಿದವರಂತೆ ಮಾತುಗಳನ್ನು ಆಡುತ್ತಿರುವೆ. ಪಂಡಿತರು ಸತ್ತವರಿಗಾಗಲಿ ಇಲ್ಲವೇ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ಭಗವಂತ ಹೇಳ್ತಾ ಇದ್ದಾನೆ ಏನಂತ, ಅಶೋಚ್ಯಾನನ್ವಶೋತ, ಮೊದಲು ನೀನು ಅಳೋದು ನಿಲ್ಲಿಸು ಅಂತ. ಅವನು, ನೀನೇನು ಗೋಳಾಡ್ತಿದ್ಯಾ ಮಾರಾಯ, ಮೊದಲು ಅಳೋದು ನಿಲ್ಲಿಸು ಅಲ್ವಾ. ಈಗ ನಾವು ಕೂಡ ಮಕ್ಕಳಿಗೆಲ್ಲ ಅಳ್ತಾ ಇದ್ರೆ ಏನಾಯಿತು ಅಂತ ಅವನು ಹೇಳೇ ಇರೋಲ್ಲ, ಇನ್ನನ್ನು ಸುಮ್ಮನೆ ಅಳ್ತಾ ಇದ್ರೆ ಹೇಳ್ತೀವಲ್ವ, ಮೊದಲು ನೀನು ಅಳೋದು ನಿಲ್ಲಿಸು, ಅದು ಏನಾಯಿತು ಅಂತ ಹೇಳೋ, ಆಮೇಲೆಲ್ಲ ವಿಚಾರ ಮಾಡೋಣ ಅಂತ. ಕೃಷ್ಣ ಹಾಗೆ ಹೇಳ್ತಿದ್ದಾನೆ, ಮೊದಲು ನೀನು ಸುಮ್ಮನಿರು ಮಾರಾಯ, ಶೋಕಿಸಬೇಡ. ಶೋಕಿಸೋದಕ್ಕೆ ತಕ್ಕವರಲ್ಲದವರಿಗಾಗಿ ನೀನು ಶೋಕಿಸ್ತಾ ಇದೀಯ. ಯಾರಿಗಾಗಿ ಅಳಬಾರ್ದು ಅವ್ರಿಗಾಗಿ ಅಳ್ತಾ ಇದೀಯ. ಮತ್ತು ಏನೋ ಭಾಳ ಗೊತ್ತಿರೋನ್ ಥರ ಮಾತಾಡ್ತಾ ಇದೀಯ ನೀನು. ಪಂಡಿತರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ಯಾರು ಜ್ಞಾನಿಗಳಾಗಿರ್ತಾರೋ ಅವ್ರು ಸತ್ತವ್ರಿಗಾಗಲಿ ಅಥವಾ ಬದುಕಿರೋರ್ಗಾಗಲಿ ಅಳೋದಿಲ್ಲ. ಇಲ್ಲಿ ಜನರಲ್ಲಾಗಿ ನೋಡೋದಾದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ಒಂದು ಮಗು ಹುಟ್ಟತ್ತೆ ಅಥವಾ ನಾವೇ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಆಮೇಲೆ ಇನ್ನು ಕೊಳೆಯೋಕ್ಕೆ ಶುರು ಆಗುತ್ತೆ, ಆಮೇಲೆ ಒಂದಿನ ಅದು ಹೋಗುತ್ತೆ ಅಲ್ವಾ. ಅದು ಶರೀರದ ಪ್ರಕ್ರಿಯೆನೇ ಹಾಗೆ, ಅದು ಯಾವಾಗಲೂ ಇದ್ದ ಹಾಗೆ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. ಹುಟ್ಟತ್ತೆ, ಬೆಳೆಯುತ್ತೆ, ಕೊಳೆಯುತ್ತೆ, ಅಳಿಯುತ್ತೆ, ಅಷ್ಟೇ. ಅದಿರೋ ಪ್ರಕೃತಿನೇ ಅದು. ಹಾಗಾಗಿ ಪಂಡಿತರಾದವರು ಬದುಕಿರೋರ್ಗಾಗಲಿ ಅಥವಾ ಸತ್ತವ್ರಿಗಾಗಲಿ ಏನು ಅಳಕ್ಕೋಗಲ್ಲ. ಅದು ಭಗವಂತ ಬರೆದಿಟ್ಟಿದ್ದಾನೆ, ಅದ್ರ ಪ್ರಕಾರ ಅದಾಗ್ತಿದೆ ಅಂತ ಅಂದ್ಕೊಳ್ತಾರೆ. ಆದ್ದರಿಂದ ನೀನು ಶೋಕಿಸಬೇಡ, ಮೊದಲು ನೀನು ಶೋಕಿಸಬೇಡ, ಸರಿಯಾಗಿರುವಂತ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಪೂರ್ವದಲ್ಲಿ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ, ನೀನೂ ಇರಲಿಲ್ಲವೆಂಬುದಿಲ್ಲ, ಅಥವಾ ಈ ಎಲ್ಲಾ ಅರಸರೂ ಇರಲಿಲ್ಲವೆಂಬುದಿಲ್ಲ. ಇನ್ನು ಮೇಲೆ ನಾವುಗಳು ಯಾರೂ ಇರುವುದಿಲ್ಲವೆಂಬುದೂ ಇಲ್ಲ. ಇಲ್ಲಿ ಆಧ್ಯಾತ್ಮದ ಒಂದು ಬಹಳ ಎತ್ತರದ ಉನ್ನತವಾದ ವಿಚಾರ ಇದು. ಏನು ಹೇಳ್ತಾ ಇದ್ದಾನೆ, ಇದು ಆತ್ಮತತ್ವದ ಬಗ್ಗೆ ಹೇಳ್ತಾ ಇರೋದು. ಈಗ ನಾನು 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 ಅಂತ ಹೇಳ್ಕೊಳ್ತೀನಲ್ಲ, ಆ ನಾನು ಯಾರು ಅನ್ನೋದು ತಿಳ್ಕೊಳ್ಬೇಕು. ಇಲ್ಲಿ ಹೇಳ್ತಾ ಇರೋದೇನು, ಎಂದಿಗೂ ನಾನು. ಬ್ರಹ್ಮ ನಿಮ್ಮ ಮೈಕ್ ಆಫ್ ಮಾಡ್ಕೊಳ್ಳಿ. ಹಾಂ, ಆಫಲ್ಲೇ ಇರಲಿ, ನಾನು ಮಾತಾಡೋದು ಕೇಳತ್ತೆ ನಿಮಗೆ. ಆಯ್ತು. ಏನು ಹೇಳ್ತಾನೆ, ಎಂದಿಗೂ ನಾನು ಇರಲಿಲ್ಲ ಅನ್ನೋದೇನಿಲ್ಲ, ನೀನು ಇರಲಿಲ್ಲ ಅನ್ನೋದೇನಿಲ್ಲ, ಅಥವಾ ಈ ಎಲ್ಲ ಅರಸರು ಇರಲಿಲ್ಲ ಅಂತನೂ ಅಲ್ಲ, ಅವರೆಲ್ಲರೂ ಇದ್ದರು ಅಂತ. ಅಂದರೆ ಇಲ್ಲಿ ನಾನು ಅಂತ ಏನು ಹೇಳ್ತಾ ಇದ್ದಾನೆ, ಅದು ಏನು ಅನ್ನೋದನ್ನು ವಿವರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈಗ ನಾವು ಚಿಕ್ಕ ವಯಸ್ಸಿನಿಂದ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಚಿಕ್ಕ ವಯಸ್ಸಿಂದನೂ ನಾನು 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 ಅಂತ ಹೇಳ್ತಾ ಬಂದಿದ್ದೀವಲ್ವಾ. ಯಾರು ಆ ನಾನು ಅಂದರೆ, ಈ ಶರೀರವನ್ನು ನಾನು ಅಂತ ಅಂದ್ಕೊಂಡ್ರೆ, ಸಣ್ಣ ಮಗು ಆಗಿದ್ದಾಗ ನಾನು ಅಂತ ಹೇಳ್ಕೊಳ್ತಾ ಇದ್ದೆ, ಅದಕ್ಕೆ ನಾನು ಅನ್ಬೇಕಾಗಿತ್ತು. ಈಗ ಇದು ಬದಲಾವಣೆಗೊಂಡು ಇಷ್ಟು ದೊಡ್ಡ ಶರೀರ ಆಗಿದ್ದಾಗಲೂ ನಾನು ಅಂತಲೇ ಹೇಳ್ಕೊಳ್ತಾ ಇದ್ದೀನಿ. ಹಾಗಾದರೆ ನಾನು ಅಂತ ಕರೀತಾ ಇರೋದು ನಾನು ಆ ಶರೀರಕ್ಕಲ್ಲ ಅಲ್ವಾ. ಹಾಗಾದರೆ ಮನಸ್ಸಿಗೆ ನಾನು ಅಂತ ಕರೀತಾ ಇದ್ದೀನಾ? ಅಲ್ಲ. ಆಗ ಇದ್ದಿದ್ದ ಮನಸ್ಸೇ ಬೇರೆ, ಇವಾಗಿರೋ ಮನಸ್ಸೇ ಬೇರೆ. ಬುದ್ಧಿಗೆ ನಾನು ಅಂತ ಹೇಳ್ತಾ ಇದ್ದೀನಾ? ಆವಾಗಿದ್ದಿದ್ದ ಬುದ್ಧಿನೇ ಬೇರೆ, ಇವಾಗಿರೋ ಬುದ್ಧಿನೇ ಬೇರೆ. ಹಾಗಾದರೆ ಶರೀರ ಮನಸ್ಸು ಬುದ್ಧಿಯನ್ನು ನಾನು ಅಂತ ಕರೀತಾ ಇಲ್ಲ. ಆ ಶರೀರ ಮನಸ್ಸು ಬುದ್ಧಿಯನ್ನು ಬೆಳಗ್ತಾ ಇರುವಂತಹ ಒಂದು ಚೈತನ್ಯ ಶಕ್ತಿ ಏನಿದೆ, ಅದು ಈ ಬದಲಾವಣೆಗಳೆಲ್ಲವನ್ನು ನೋಡ್ತಾ ಇದೆ. ಆ ಬದಲಾವಣೆಗಳನ್ನು ನೋಡ್ತಾ ಇರುವಂತಹ ಚೈತನ್ಯ ಶಕ್ತಿ ಏನಿದೆಯಲ್ಲ, ಅದಕ್ಕೆ ನಾನು ಅಂತ ಕರೆಯೋದು. ಈ ನಾನು ಅನ್ನೋದು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಹಾಗೆ. ಆ ನಾನು ಅನ್ನೋದು ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ ಆ ಚೈತನ್ಯ ಶಕ್ತಿ. ಈ ಶರೀರ ಮಾತ್ರ ಓಡ್ದು ಹೋಗುತ್ತೆ ಅಷ್ಟೇ. ಆ ಶರೀರ ಹೋದರೂ ಕೂಡ ಆ ಜೀವಾತ್ಮ ಪರಮಾತ್ಮ ಅದು ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ,
ನಾನು ಆವಾಗಲೂ ಇದ್ದೆ, ಈಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ. ನೀನು ಕೂಡ ಹಾಗೆ ಇದ್ದೆ. ಬೇರೆ ಅರಸರು ಕೂಡ ಎಲ್ಲರೂ ಇದ್ದರು. ಆದ್ದರಿಂದ ಅವರು ನೀನು ಕೊಲ್ಲೋದ್ರಿಂದ ಹೊರಟೋಗ್ತಾರೆ ಹಾಗೆಲ್ಲ ಅಂದ್ಕೊಳ್ಳೋದು ಬೇಡ ಅಂತ. ಈ ವಿಚಾರ ಸ್ವಲ್ಪ ನಿಧಾನಕ್ಕೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಇಷ್ಟ ತಿಳ್ಕೊಂಡಿರೋಣ. ನಾನು ಅಂದರೆ ಯಾರು ಅನ್ನೋದು ಗೊತ್ತಾದರೆ ಸಾಕು. ಈಗ ನಾನು 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 ಅಂತ ಹೇಳುವಾಗ ನಾನು ಈ ಶರೀರವನ್ನು ನಾನು ಅಂತ ಹೇಳ್ತಾ ಇಲ್ಲ, ನನ್ನಲ್ಲಿರುವ ಚೈತನ್ಯ ಶಕ್ತಿಯನ್ನು ನಾನು ಅಂತ ಹೇಳ್ತಾ ಇರೋದು. ಅಷ್ಟು ತಿಳ್ಕೊಂಡಿದ್ರೆ ಮುಂದೆ ಅದು ತಾನಾಗೆ ಸ್ಪಷ್ಟತೆ ಬರ್ತಾ ಹೋಗುತ್ತೆ. ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆಯೇ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ. ಧೀರನಾದವನು ಅದಕ್ಕಾಗಿ ಕೊರಗುವುದಿಲ್ಲ. ನೋಡಿ, ಈಗ ಬಾಲ್ಯದಿಂದ ಬೆಳೆದು ಯೌವನ, ಅಲ್ಲಿಗೆ ಬಾಲ್ಯ ಸತ್ತೋಯ್ತು. ಯೌವನದಿಂದ ಮಧ್ಯ ವಯಸ್ಸು, ಯೌವನ ಸತ್ತೋಯ್ತು. ಮಧ್ಯ ವಯಸ್ಸಿನಿಂದ ಮುಪ್ಪು, ಮಧ್ಯ ವಯಸ್ಸು ಸತ್ತೋಯ್ತು. ಮುಪ್ಪಿನಿಂದ ಸತ್ತೋದ ಕೂಡಲೇ ಅದು ಇನ್ನೊಂದು ಶರೀರವನ್ನು ಪಡೆಯುತ್ತೆ ಅಂತ ಹೇಳ್ತಾ ಇರೋದಿಲ್ಲಿ. ಇದರಲ್ಲಿ ಜೀವಾತ್ಮ ಅಂತ ಒಂದು ಶಬ್ದ ಬರುತ್ತೆ. ಈ ಜೀವಾತ್ಮ ಪರಮಾತ್ಮ ಅನ್ನೋ ಶಬ್ದಗಳೆಲ್ಲ ನಾವು ಆತ್ಮಬೋಧದಲ್ಲಿ ನೋಡ್ತೀವಿ. ಇರಲಿ, ಈಗ ಸ್ವಲ್ಪ ಅದ್ರ ಬಗ್ಗೆ ಏನು, ಈಗ ನಾನು 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 ಅಂತ ಏನು ಹೇಳ್ತಾ ಇದ್ದೀವಿ, ಅದು ಎಲ್ಲರಲ್ಲೂ ನಾನು ಅಂತ ಹೇಳ್ಕೊಳ್ಳುವಾಗ ಆ ಚೈತನ್ಯ ಶಕ್ತಿಯನ್ನೇ ನಾನು ಅಂತ ಹೇಳ್ತಾ ಇರೋದು. ಅದು ನನ್ನಲ್ಲಿ ಬೇರೆ ಇದೆ, ನಿನ್ನಲ್ಲಿ ಬೇರೆ ಇದೆ ಅಂತ ಆಗಲೇ ಇಲ್ಲ. ಆಯಿತಾ? ಅದು ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಪರಬ್ರಹ್ಮ ಅಂತ ಅದನ್ನೇ ಕರೆಯೋದು. ಜೀವಾತ್ಮ ಪರಮಾತ್ಮ. ಪರಮಾತ್ಮ ಅಂತ ಅಂದರೆ ಸಮಷ್ಟಿ, ಎಲ್ಲರಲ್ಲಿರೋ ಆ ನಾನು 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 ಸೇರಿಕೊಂಡ್ರೆ ಅದು ಪರಮಾತ್ಮ. ಈಗ ನನ್ನಲ್ಲಿರೋ ನಾನು ಬೇರೆ, ನಿನ್ನಲ್ಲಿರೋ ನೀನು ಬೇರೆ ಅಂತ ಅಂದ್ಕೊಳ್ಳುವಾಗ ಅದು ಜೀವಾತ್ಮ. ಅದು ಜೀವಾತ್ಮ ಅಂತ ಹೇಳೋದು ಯಾತಕಪ್ಪ ಅಂತಂದರೆ, ಪೂರ್ವಜನ್ಮದ ಇದರಿಂದ ನನ್ನದು ಒಂದಷ್ಟು ಆಸೆಗಳನ್ನ ನಾನು ಇಟ್ಕೊಂಡು ಬಂದಿರ್ತೀನಿ. ಅದಕ್ಕೆ ಈ ಶರೀರವನ್ನು ಹೊಂದಿ ಇಲ್ಲಿ ನಾನು ಯಾವ ರೀತಿ ವರ್ತಿಸ್ಬೇಕು, ಏನೇನು ಮಾಡಬೇಕು ಈ ಜನ್ಮದಲ್ಲಿ ಅದು ಮಾಡ್ತಾ ಇರ್ತೀನಿ. ಆದ್ದರಿಂದ ಅದು ಜೀವಾತ್ಮ ಆಗುತ್ತೆ. ಅದು ಇರಲಿಲ್ಲ ಅಂತಂದರೆ ಅದು ಪರಮಾತ್ಮನ ಜೊತೆ ಸೇರ್ಕೊಂಡು ಹಾಗೆ ಆಗ್ಬಿಡತ್ತೆ. ಆದ್ದರಿಂದ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತ, ಬೇರೆ ಬೇರೆ ಅಲ್ಲ, ಆ ಪರಮಾತ್ಮನ ಅಂಶವೇ ಜೀವಾತ್ಮ ಅಂತ ಹೇಳೋದಲ್ಲಿ. ಈ ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆಯೇ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ. ಧೀರನಾದವನು ಅದಕ್ಕೆ ಕೊರಗುವುದಿಲ್ಲ. ಈಗ ಬಾಲ್ಯದಿಂದ ಜೀವಾತ್ಮ ಏನಾಯಿತು, ನೋಡ್ತಾ ಇದ್ದೀವಿ ನಾವು, ಈ ಬದಲಾವಣೆಗಳನ್ನು ನೋಡ್ತಾ ಇರುವಂಥದ್ದೇ ಈ ಜೀವಾತ್ಮ. ಈ ಜೀವಾತ್ಮ ಈ ಶರೀರವನ್ನು, ಈಗ ನಾವು ಹೇಳುವಾಗಲೂ ಅಷ್ಟೇ ನೋಡಿ, ಸತ್ತು ಹೋದ್ರು, ಸತ್ತು ಪೋಚಿ ಅಂತಲೇ ಹೇಳ್ತೀವಲ್ವಾ, ಮರ್ಗಯ, ಡೆಡ್ ಆ್ಯಂಡ್ ಗಾನ್, ಈ ಥರನೇ ಅಂತೀವಿ. ವಾಟ್ ಈಸ್ ಡೆಡ್? ಬಾಡಿ ಈಸ್ ಡೆಡ್. ವಾಟ್ ಈಸ್ ಗಾನ್? ದಟ್ ಜೀವಾತ್ಮ ಈಸ್ ಗಾನ್. ಆ ಜೀವಾತ್ಮ ಈ ಶರೀರವನ್ನು ಬಿಟ್ಟು ಹೋಯಿತು ಅಂತಲೇ ಹೇಳೋದು. ಹಾಗಾಗೋದ್ರಿಂದ ಧೀರನಾಗಿರೋನು ಅದಕ್ಕೆ ಕೊರಗಲ್ಲ. ಗೊತ್ತು ಅವನಿಗೆ. ಅಂದರೆ ಏನಾಯಿತು, ವಯಸ್ಸು ಈ ಥರ ಬಾಲ್ಯದಿಂದ ಯೌವನ, ಮಧ್ಯ ವಯಸ್ಸು, ಮುಪ್ಪು ಬಂದಮೇಲೆ ಈ ಶರೀರವನ್ನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದಾಗ ಅವನು ಇನ್ನೊಂದು ಶರೀರವನ್ನು ಪ್ರವೇಶಿಸ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಶರೀರ ಕೂಡ ಏನು ಗೊತ್ತಾ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈಗ ನಿನ್ನೆ ಇದ್ದಿದ್ದ ಶಾಂತಲ ಬೇರೆ, ಇವತ್ತಿರೋ ಶಾಂತಲ ಬೇರೆ. ಯಾಕೆ, ನನ್ನ ಶರೀರದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ ಅಲ್ವಾ? ಹಾಗೆ ನಿಮ್ಮಲ್ಲೂ ಕೂಡ ನಿನ್ನೆ ಇದ್ದಿದ್ದು ರೇಖಾ ಬೇರೆ, ಇವತ್ತಿರೋ ರೇಖಾ ಬೇರೆ. ಯಾಕೆ? ಬದಲಾವಣೆಗಳಾಗಿದೆ. ಏನೋ ಬದಲಾವಣೆ. ಏನು ಬದಲಾವಣೆ ಆಗಿದೆ? ಶರೀರದಲ್ಲಿ ಆ ಸೆಲ್ಸ್ ಎಲ್ಲ ಬದಲಾವಣೆ ಆಗಿದೆ, ಅಥವಾ ಒಂದು ದಿನ ವಯಸ್ಸು ಜಾಸ್ತಿ ಆಗಿದೆ ನಮಗೆ. ಹಾಗೆ ಬದಲಾವಣೆ ನಮ್ಮೆಲ್ಲರಲ್ಲೂ ಆಗ್ತಾನೇ ಇದೆ. ಆ ಬದಲಾವಣೆ ಆಗ್ತಾ 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 ಮುಪ್ಪು ಬಂದ ಮೇಲೆ
ಆ ಶರೀರವನ್ನು ಬಿಟ್ಟು ಆ ಜೀವಾತ್ಮ ಹೋದಾಗ ಅದು ಮತ್ತೊಂದು ಶರೀರದಲ್ಲಿ ಸೇರಿಕೊಳ್ಳುತ್ತೆ ಅಂತ ಭಗವದ್ಗೀತೆ ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಆದ್ದರಿಂದ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಧೀರನಾದವನು ಅದಕ್ಕಾಗಿ ಕೊರಗುವುದಿಲ್ಲ. ಇನ್ನೊಂದು ಶ್ಲೋಕ ನೋಡೋಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಕುಂತಿ ಪುತ್ರನೇ, ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚದಿಂದ ಉಂಟಾಗುವ ಶೀತ ಮತ್ತು ಉಷ್ಣ, ನಲಿವು ಮತ್ತು ನೋವುಗಳು ಆದಿ ಮತ್ತು ಅಂತ್ಯವನ್ನು ಹೊಂದಿವೆ. ಅವುಗಳು ಅನಿತ್ಯ, ಅವುಗಳನ್ನು ಸಹಿಸು. ಇದು ದ್ವಂದ್ವಗಳು ಅಂತ ಹೇಳ್ತಾರೆ ನೋಡಿ. ಇಂದ್ರಿಯ ಮೂಲಕ ಹೊರ ಪ್ರಪಂಚದಿಂದ ಸಿಗುವ ಶೀತ ಉಷ್ಣ. ಶೀತ ಉಷ್ಣ ಅಂದರೆ ಚಳಿ ಮತ್ತು ಸೆಕೆ ಶರೀರದ ಮಟ್ಟದಲ್ಲಿ, ನೋವು ನಲಿವು ಮನಸ್ಸಿಗುಂಟಾಗುವಂಥದ್ದು, ಆದಿ ಮತ್ತು ಅಂತ್ಯವನ್ನು ಹೊಂದಿದೆ. ಅಂದರೆ ಶುರುವಾಗತ್ತೆ ಮತ್ತು ಮುಗ್ದೋಗುತ್ತೆ. ಆದ್ದರಿಂದ ಅನಿತ್ಯ. ಅನಿತ್ಯ ವಸ್ತು ಅಂತಂದ್ರೇನು? ಯಾವುದು ಬದಲಾಗ್ತಾ ಇದೆಯೋ ಅದೆಲ್ಲವೂ ಅನಿತ್ಯ. ಈಗ ಅಂದ್ಕೊಳ್ತಾ ಇರ್ತೀವಿ, ಏನೋ ಚಳಿ ಚಳಿ ಜಯಂತಿ ಅವ್ರಿಗೆಲ್ಲ ಈಗ ಚಳಿ ಶುರುವಾಗಿದೆ, ಅಯ್ಯೋ ಚಳಿ 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 ಅಂತ ಒಂದು 4 ರಗ್ ತೆಗೆದು ಎಲ್ಲ ಒದ್ಕೊಂಡು ಒಂದು ಸ್ವಲ್ಪ ದಿನ ಆಗೋಷ್ಟೊತ್ತಿಗೆ ಏನು ತಡೆಯೋಕ್ಕಾಗಲ್ಲ ಈ ವರ್ಷ ಅನ್ನೋಷ್ಟೊತ್ತಿಗೆ ಮತ್ತೆ ವೆದರ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನಾವು ಸೆಕೆ ಸೆಕೆ ಮಳೆ ಇಷ್ಟೊಂದು ಅಂತ ಅಂತಿರ್ತೀವಿ, ಏನು ಮಳೆ ಅಪ್ಪ ಮಳೆ, ಅಂದ್ಕೊಳ್ತಿದ್ದ ಹಾಗೆ ಅದು ಮಳೆ ನಿಂತಿರುತ್ತೆ ಅಲ್ವಾ. ಈ ಬದಲಾವಣೆಗಳು ಏನಿದೆ ಆಗ್ತಾನೇ ಇರುತ್ತೆ. ಯಾವುದು ಬದಲಾಗುತ್ತೋ ಅದು ಅನಿತ್ಯ. ಇಲ್ಲಿ ಶೀತ ಉಷ್ಣ ಅಂತ ಹೇಳುವಾಗ ಶರೀರದ ಮಟ್ಟದಲ್ಲಿ ಚಳಿ ಅಂತ ಅನ್ನೋದು ಮತ್ತೆ ಸ್ವಲ್ಪ ದಿನ ತಡ್ಕೋ ಸರಿ ಹೋಗುತ್ತೆ ಅಂತ. ನೋವು ನಲಿವು ಯಾವುದೋ ವಿಚಾರಕ್ಕೆ ನಮಗೆ ಬೇಜಾರಾಗಿರುತ್ತೆ, ಅದು ಸ್ವಲ್ಪ ದಿನ ಆದಮೇಲೆ ಹೋಗುತ್ತೆ. ಅದೆಲ್ಲವೂ ಅದೇನೆಂದರೆ ಶುರು ಆಗತ್ತೆ ಅಂತಂದರೆ ಅದು ಕೊನೆಗೊಳ್ಳುತ್ತೆ ಅಂತಲೇ ಅರ್ಥ. ಯಾವುದು ಶುರು ಆಗುತ್ತೋ ಪ್ರಾರಂಭ ಆಗುತ್ತೋ ಅದು ಮುಕ್ತಾಯ ಕೂಡ ಆಗತ್ತೆ. ಶುರುವಾಗಿದ್ದು ಕೊನೆ ಆಗತ್ತೆ. ಆದ್ದರಿಂದ ಅವೆಲ್ಲವೂ ಅನಿತ್ಯ, ಅವುಗಳನ್ನು ಸಹಿಸಿಕೋ. ಯಾವುದು ಬದಲಾಗ್ತಾ ಇದೆ ಅದನ್ನು ನೀನು ಸಹಿಸಿಕೋ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿಗೆ ನಿಲ್ಲಿಸಿರೋಣ. ಭಗವಂತ ಕೃಷ್ಣನ ಉಪದೇಶ ಪ್ರಾರಂಭ ಆಗಿದೆ. ಅವನು ಮೊದಲು ಹೇಳ್ತಾ ಇರೋದು ಏನೋ, ಅಳಬೇಡ, ಶೋಕಿಸಬೇಡ, ನೀನು ಮೊದಲು ಸುಮ್ಮನೆ ಇರು ಅಂತ. ಆಮೇಲೆ ನಾವು ತಿಳ್ಕೊಳ್ಳೋದೇನೋ, ಶರೀರ ಬದಲಾವಣೆಗೆ ಒಳಗಾಗತ್ತೆ ಅಂತ. ನಾನು ಅಂತ ಹೇಳುವಾಗ ನಾನು ಕರೆಯೋದು ಆತ್ಮನನ್ನು ನಾನು ಅಂತ ಕರೆಯೋದು. ಎಲ್ಲವೂ ಯಾವುದು ಬದಲಾಗ್ತಾ ಇದೆಯೋ ಅದು ಅನಿತ್ಯ, ಆದ್ದರಿಂದ ಅದನ್ನು ಸಹಿಸಿಕೋ ಅಂತ ಕೃಷ್ಣ ಉಪದೇಶವನ್ನು ಪ್ರಾರಂಭ ಮಾಡಿದ್ದಾನೆ. ಮುಂದಿನದನ್ನು ನಂತರ ನೋಡೋಣ. ಈಗ ನಿಮ್ಮ ಟೈಮ್.